ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ನೈಟ್ ಟ್ಯುಟೋರಿಯಲ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡ್ಯಾವಪ್ಪ ಅಂದ್ರ ಬೌದ್ಧ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡಿದೆವು. ಬೌದ್ಧ ಸಮ್ಮೇಳನಗಳು ಒಟ್ಟಾರೆಯಾಗಿ 5 ಬೌದ್ಧ ಸಮ್ಮೇಳನಗಳು. 6ನೇ ಬೌದ್ಧ ಸಮ್ಮೇಳನ ಕೂಡ ಒಂದು ಆಧುನಿಕ ಭಾರತದಲ್ಲಿ ನಡೆದೈತಿ. 1954ರಲ್ಲಿ ಇವನು ಅಂತಕ್ಕಂಥ ಒಬ್ಬ ಅರಸನ ಅಧ್ಯಕ್ಷತೆಯಲ್ಲಿ ಎಲ್ಲಪ್ಪ ಅಂದ್ರ ರಂಗುಣ್ಣ ಬರ್ಮಾ ಅಂತಕ್ಕಂಥ ಪ್ರದೇಶದಲ್ಲಿ. ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಈ ಮೇಲಿನ 5 ಬೌದ್ಧ ಸಮ್ಮೇಳನಗಳು ಹೆಚ್ಚಾಗಿ ನಮಗ್ ಕೇಳ್ತಾರೋ. ಅದಕ್ಕೆ ನಾನು ನಿಮ್ಗ ನೆನ್ಪಿಟ್ಕೊಳಕ್ ಟ್ರಿಕ್ ಕೂಡ ಹೇಳಿದೆನು. ಅವನ್ನೇನು ಮಾಡ್ರಪ್ಪ ಅಂದ್ರೆ ನೀವು ಒಂದ್ಸತಿ ನೋಡ್ಕೊಳ್ರಿ, ಮತ್ತೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ. ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ನು ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಒಂದೊಂದು ಮಾರ್ಕ್ಸ್ ಅದಾವ್ರಿ. ನೀವು ಸ್ಕಿಪ್ ಮಾಡ್ದಂಗೆ ಏನಾಕೈತಪ್ಪ ಅಂದ್ರೆ ನಿಮ್ಮ ಮಾರ್ಕ್ಸ್ ಮಿಸ್ ಮಾಡ್ಕೋತೀರಿ. ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ನಾವು ಬೌದ್ಧ ಸಮ್ಮೇಳನಗಳ ಅಭ್ಯಾಸ ಆದ ನಂತರ ಇವಾಗ ಜೈನ ಸಮ್ಮೇಳನಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ಬೇಕಾಗೈತಿ. ಈ ಬೌದ್ಧ ಮತ್ತು ಜೈನ ಸಮ್ಮೇಳನಗಳು 6ನೇ ಶತಮಾನದಲ್ಲಿ ಹುಟ್ಟಿಕೊಂಡಂತಹ ಹೊಸ ಧರ್ಮಗಳು. ಈ ಭಾರತ ದೇಶದಲ್ಲಿ ಹುಟ್ಕೊಂಡಂತ ಹೊಸ ಧರ್ಮಗಳು ಯಾಕೆ ಭಾರತ ದೇಶದಲ್ಲಿ 6ನೇ ಶತಮಾನದಲ್ಲಿ ಹೊಸ ಧರ್ಮಗಳಾಗಿ ಹುಟ್ಕೊಂಡಪ್ಪ ಅಂದ್ರ ಅವಾಗ ವೇದಗಳ ಒಂದು ಕಾಲ ಅಸ್ತಿತ್ವದಲ್ಲಿತ್ರಿ. ವೈದಿಕ ನಾಗರಿಕತೆ ಅವಾಗ ಏನಾಗಿತ್ತಪ್ಪ ಅಂದ್ರ ವೇದಗಳ ಕಾಲದಲ್ಲಿ ಅತ್ಯಂತ ಕಠಿಣವಾದಂತ ಪರಿಸ್ಥಿತಿ. ಎಂತ ಕಠಿಣವಾದಂತ ಪರಿಸ್ಥಿತಿ ಅಂದ್ರ ಸಾಹಿತ್ಯದಲ್ಲಿ ಕೇವಲ ನಮಗ ಸಂಸ್ಕೃತ ಭಾಷೆ ಅಸ್ತಿತ್ವದಲ್ಲಿತ್ತು. ಜನಸಾಮಾನ್ಯರಿಗೆ ಸಂಸ್ಕೃತ ಭಾಷೆ ಕಬ್ಬಿಣದ ಕಡಲೆ ಅಂತಾಗಿತ್ತು ವಿದ್ಯಾರ್ಥಿಗಳೇ. ಆ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಈ ಧರ್ಮಗಳೇ ಯಾವಪ್ಪ ಅಂದ್ರ ಜೈನ ಮತ್ತು ಬೌದ್ಧ ಧರ್ಮಗಳು. ಈ ಜೈನ ಮತ್ತು ಬೌದ್ಧ ಧರ್ಮಗಳು ಒಂದು ಜನಸಾಮಾನ್ಯರು ಆಡ್ತಕ್ಕಂತಹ ಪ್ರಾದೇಶಿಕ ಭಾಷೆಯಲ್ಲಿ ರಚನೆ ಅದು. ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಇವರು ಸಮಕಾಲೀನವರು. ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ಜನರು ಆಡ್ತಕ್ಕಂತಹ ಪ್ರಾದೇಶಿಕ ಭಾಷೆಗಳಲ್ಲಿ ಅತ್ಯಂತ ಸರಳ ಭಾಷೆಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಬೋಧನೆಗಳನ್ನ ಮಾಡಿದ್ರು. ಜನರ ಮನ ತಟ್ಟುವಂತೆ ಏನು ಮಾಡಿದ್ರಪ್ಪ ಅಂದ್ರ ಬೋಧನೆಗಳನ್ನ ಮಾಡಿದ್ರು. ಮತ್ತ ಅಹಿಂಸಾ ಬೋಧನೆಯನ್ನ ಮಾಡಿದ್ರು. ಇದು ಜನರಿಗೆ ಈಜಿ ಐತ್ರಿ. ಸರಳ ರೀತಿಯಲ್ಲಿ ಏನಾಯ್ತಪ್ಪ ಅಂದ್ರ ಜನರಿಗೆ ತಿಳಿಯಿತು. ಈ ಒಂದು ಉದ್ದೇಶದಿಂದ ಏನಾಯ್ತು, ಈ ಧರ್ಮಗಳು ಬೇಗನೆ ವಿಶ್ವದಾದ್ಯಂತ ತಮ್ಮ ಛಾಪನ್ನ ಚೆಲ್ಲಿದ್ವು ಅಂತ ಹೇಳಿ ಹೇಳ್ಬೋದು. ಇವಾಗ ನಾವು ಏನ್ ಮಾಡೋಣಪ್ಪ ಅಂದ್ರ ಜೈನ ಧರ್ಮದ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡೋಣ. ನಿಮಗ ಇನ್ನೊಂದು ವಿಡಿಯೋದಲ್ಲಿ ನಾ ಏನ್ ಮಾಡ್ತೇನೆ ಅಂದ್ರ ಡಿಟೇಲ್ ಆಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಅಭ್ಯಾಸ ಮಾಡ್ತೇನೆ. ಆಮೇಲೆ ಜೈನ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಅಭ್ಯಾಸ ಮಾಡೋಣ. ಅವಾಗ ಏನ್ ಆಕೈತಪ್ಪ ಅಂದ್ರೆ ನಿಮಗ ನೆನ್ಪಿಟ್ಕೊಳಕ ಈಜಿ ಆಗ್ತೈತಿ. ಬುದ್ಧನಿಗೂ ಮಹಾವೀರನಿಗೂ ಏನೇನು ವ್ಯತ್ಯಾಸ, ಜೈನ ಧರ್ಮದಲ್ಲಿ ಯಾವ ಒಂದು ಅಂಶ ಬರ್ತಾವು, ಬೌದ್ಧ ಧರ್ಮದಲ್ಲಿ ಯಾವ ಒಂದು ಅಂಶ ಬರ್ತಾವು, ಇವುಗಳನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ಅಭ್ಯಾಸ ಮಾಡೋಣ. ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ಜೈನ ಧರ್ಮದ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡೋಣ. ಜೈನ ಧರ್ಮದಲ್ಲಿ 2 ಸಮ್ಮೇಳನಗಳು ನಡೀತಾವ. 2 ಸಮ್ಮೇಳನಗಳು ನಡೆದ್ರ ಮೊದಲನೇ ಒಂದು ಜೈನ ಸಮ್ಮೇಳನ ಎಲ್ಲಿ ನಡೀತೈತಪ್ಪ ಅಂದ್ರ ಪಾಟಲಿಪುತ್ರದಲ್ಲಿ. ಮೊದಲನೇ ಜೈನ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಯಾವಾಗ ನಡೀತೈತಪ್ಪ ಅಂದ್ರ ಕ್ರಿಸ್ತ ಪೂರ್ವ 300ರಲ್ಲಿ ವಿದ್ಯಾರ್ಥಿಗಳೇ. ಕ್ರಿಸ್ತ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ನಡೀತದ. ಹಾಗಾರ ಆ ಒಂದು ಮೊದಲನೇ ಜೈನ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಸ್ಥೂಲಭದ್ರ ಅಂತಕ್ಕಂತಹ ಜೈನ ಸನ್ಯಾಸಿ ಆಗಿದ್ರು. ನೆನ್ಪಿರ್ಬೇಕು ನಿಮಗ. ಸ್ಥೂಲಭದ್ರ ಅಂತಕ್ಕಂತಹ ಜೈನ ಸನ್ಯಾಸಿ ಈ ಒಂದು ಮೊದಲನೇ ಜೈನ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಹಾಗಾದ್ರ ಈ ಮೊದಲನೇ ಜೈನ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದಂತಹ ಸ್ಥೂಲಭದ್ರ ಆಮೇಲೆ ಈ ಒಂದು ಯಾವ ಒಂದು ಕಾರ್ಯಗಳನ್ನ ಜಾರಿಗೆ ತರ್ತಾರೋ, ಏನ ಒಂದು ಮೊದಲನೇ ಜೈನ ಸಮ್ಮೇಳನ ಮಹತ್ವಪ್ಪ ಅಂದ್ರ ಇಲ್ಲಿ ಮಹಾವೀರನ ಬೋಧನೆಗಳೊಂದಿಗೆ ಏನ್ ಮಾಡ್ತಾರಂದ್ರ 12 ಅಂಗಗಳ ಕ್ರೋಢೀಕರಣ ಇಲ್ಲಿ ಆಗ್ತದ. 12 ಅಂಗಗಳ ಕ್ರೋಢೀಕರಣ ಮಹಾವೀರನ ಬೋಧನೆಗಳೊಂದಿಗೆ. ಆಮೇಲೆ ಏನಾಗ್ತೈತಪ್ಪ ಅಂದ್ರ ಜೈನರ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಪುಸ್ತಕದ ರೂಪದಲ್ಲಿ, ಕೃತಿಯ ರೂಪದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ರಚನೆ ಆಗ್ತಾವ ಮೊದಲನೇ ಜೈನ ಸಮ್ಮೇಳನದಲ್ಲಿ. ಇನ್ ನೆಕ್ಸ್ಟ್ 2ನೇ ಜೈನ ಸಮ್ಮೇಳನ ಎಲ್ಲಿ ನಡೀತೈತಿ? 2ನೇ ಜೈನ ಸಮ್ಮೇಳನ ವಲ್ಲಭಿ ಅಂತಕ್ಕಂಥ ಗುಜರಾತ್ನ ವಲ್ಲಭಿ ಅಂತಕ್ಕಂಥ ಪ್ರದೇಶದಲ್ಲಿ 2ನೇ ಜೈನ ಸಮ್ಮೇಳನ
ನಡೀತದ. ಹಾಗಾದ್ರೆ ಯಾವ ಒಂದು ಕಾಲಾವಧಿಯಲ್ಲಿ ನಡೀತಿತ್ಪ ಅಂದ್ರ ಕ್ರಿಸ್ತ ಶಕ 512ನೇ ಕಾಲಾವಧಿಯಲ್ಲಿ ಈ ಒಂದು 2ನೇ ಜೈನ ಸಮ್ಮೇಳನ ನಡೀತದ. ನೋಡ್ರಿ, 2ನೇ ಜೈನ ಸಮ್ಮೇಳನ ವಲ್ಲಭಿ ಅಂತಕ್ಕಂಥ ಪ್ರದೇಶದಲ್ಲಿ ಕ್ರಿಸ್ತ ಶಕ 512ರಲ್ಲಿ ನಡೀತದ. ಹಾಗಾದ್ರ ಈ 2ನೇ ಜೈನ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ದೇವರ್ದಿ ಕ್ಷಮಾ ಸಮನ ಅಂತಕ್ಕಂತಹ ಒಬ್ಬ ಜೈನ ಸನ್ಯಾಸಿಯಾಗಿರ್ತಾರ. ದೇವರ್ದಿ ಕ್ಷಮಾ ಸಮನ ಅಂತಕ್ಕಂತಹ ಜೈನ ಸನ್ಯಾಸಿ ಈ ಒಂದು 2ನೇ ಜೈನ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರು, ದೇವರ್ದಿ ಕ್ಷಮಾಶಮನ. ನೆಕ್ಸ್ಟ್ ಈ ಒಂದು 2ನೇ ಜೈನ ಸಮ್ಮೇಳನದಿಂದ 2ನೇ ಜೈನ ಸಮ್ಮೇಳನದಿಂದ ನಮಗ್ ತಿಳಿತಕ್ಕಂತ ಅಂಶ ಏನಪ್ಪಾ ಅಂದ್ರ ಇಲ್ಲಿ 12 ಅಂಗಗಳು ಏನ ರಚನೆ ಆಗಿರ್ತಾವಲ್ರಿ, ಈ 12 ಅಂಗಗಳು ಏನ್ ಮಾಡ್ತಾರಂದ್ರ ಇದನ್ನ ಬರವಣಿಗೆ ರೂಪದಲ್ಲಿ ಕ್ರೋಢೀಕರಣ ಮಾಡ್ತಾರ್ರಿ. ಬರವಣಿಗೆಗೆ ಇಳಿಸ್ತಾರ. ಅಲ್ಲಿ ಕೇವಲ ಕ್ರೋಢೀಕರಣ ಆಗಿದ್ದು 12 ಅಂಗಗಳ ಕ್ರೋಢೀಕರಣ ಆಗಿದ್ದು, ಇಲ್ಲಿ ಏನ್ ಮಾಡ್ತಾರಂದ್ರ ಈ 12 ಅಂಗಗಳನ್ನ ಬರವಣಿಗೆ ರೂಪದಲ್ಲಿ ಅಂದ್ರೆ ಪುಸ್ತಕದ ರೂಪದಲ್ಲಿ ಏನ್ ಮಾಡ್ತಾರಂದ್ರ ಅವನ್ನ ಕೃತಿ ರೂಪದಲ್ಲಿ ಹೊರಗೆ ತರ್ತಾರು. ನೆಕ್ಸ್ಟ್ ಈ 12 ಅಂಗಗಳೊಂದಿಗೆ 12 ಉಪಾಂಗಗಳು ಕೂಡ ಇಲ್ಲಿ ರಚನೆ ಆಗ್ತಾವ. ಇವು ಜೈನ ಧರ್ಮದ ಪವಿತ್ರ ಗ್ರಂಥಗಳು, ಅಂಗಗಳು ಮತ್ತು ಉಪಾಂಗಗಳು. ಈ 12 ಅಂಗಗಳು ಮತ್ತು 12 ಉಪಾಂಗಗಳು ಇಲ್ಲಿ ನಮಗೆ ಸಿಗ್ತಾವ್ರಿ 2ನೇ ಜೈನ ಸಮ್ಮೇಳನದಲ್ಲಿ. ನೆಕ್ಸ್ಟ್ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಜೈನರ ಕೃತಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಪುಸ್ತಕದ ರೂಪದಲ್ಲಿ ಯಾವ ಭಾಷೆಯಲ್ಲಿಪ್ಪ ಅಂದ್ರ ಅರ್ಧ ಮಾಗದಿ ಭಾಷೆಯಲ್ಲಿ ನಮಗ ಸಿಗ್ತಾವ. ಜೈನರ ಕೃತಿಗಳು ಅರ್ಧ ಮಾಗದಿ ಭಾಷೆಯಲ್ಲಿ ನಮಗ ದೊರೀತಾವ. ಇವು ಏನಪ್ಪಾ ಅಂದ್ರ ಜೈನ ಸಮ್ಮೇಳನಗಳು. 1ನೇ ಜೈನ ಸಮ್ಮೇಳನ, 2ನೇ ಜೈನ ಸಮ್ಮೇಳನ. ಹಂಗಾದ್ರ 1ನೇ ಜೈನ ಸಮ್ಮೇಳನ ಎಲ್ಲಿ ನಡೀತ್ರಿ? 1ನೇ ಜೈನ ಸಮ್ಮೇಳನ ಪಾಟಲಿಪುತ್ರದಲ್ಲಿ. ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಪ್ಪ ಅಂದ್ರ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಕ್ರಿಸ್ತ ಪೂರ್ವ 300ರಲ್ಲಿ. ಹಾಗಾದ್ರೆ 2ನೇ ಜೈನ ಸಮ್ಮೇಳನ ಕ್ರಿಸ್ತ ಶಕ 512ರಲ್ಲಿ ವಲ್ಲಭಿಯಲ್ಲಿ ದೇವರ್ದಿ ಕ್ಷಮಾಶಮನ ಅಂತಕ್ಕಂತಹ ಜೈನ ಸನ್ಯಾಸಿಯ ಅಧ್ಯಕ್ಷತೆಯಲ್ಲಿ ನಡೀತು. ಇಲ್ಲಿ 12 ಅಂಗಗಳ ಕ್ರೋಢೀಕರಣ ಆದ್ರ ಇಲ್ಲಿ 12 ಅಂಗಗಳೊಂದಿಗೆ 12 ಉಪಾಂಗಗಳು ಕೂಡ ರಚನೆ ಆಗ್ತವು. ಇಲ್ಲಿ ಅರ್ಧ ಮಾಗದಿ ಭಾಷೆಯಲ್ಲಿ ಜೈನರ ಕೃತಿಗಳ ರಚನೆ ಆಗ್ತಾವು. ಇಲ್ಲಿ ಜೈನರ ವಿಚಾರಗಳು ಪುಸ್ತಕದ ರೂಪದಲ್ಲಿ ಹೊರಹೊಮ್ಮತಾವು ಅಂತ ಹೇಳಿ ನಮ್ಮ ಜೈನ ಸಮ್ಮೇಳನಗಳ ಮೂಲಕ ನಮಗ ತಿಳಿದು ಬರ್ತದೆ. ಬೌದ್ಧ ಸಮ್ಮೇಳನಗಳು ಎಷ್ಟು ಇಂಪಾರ್ಟೆಂಟ್ ಅಲ್ರಿ, ಅದೇ ರೀತಿಯಾಗಿ ಜೈನ ಸಮ್ಮೇಳನಗಳು ವೆರಿ ಇಂಪಾರ್ಟೆಂಟ್. ಇವುಗಳನ್ನ ನಾವು ಚೆನ್ನಾಗಿ ಓದ್ಕೋಬೇಕ್ರಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಮಾಡ್ತಾರಂದ್ರ ನಮಗ ಕ್ರಾಸ್ ಕ್ವಶನ್ ಹಾಕ್ತಾರ್ರಿ. ಜೈನ ಮತ್ತು ಬೌದ್ಧ ಸಮ್ಮೇಳನ ಅಧ್ಯಕ್ಷರನ್ನ ನಮಗ್ ಕನ್ಫ್ಯೂಸ್ ಮಾಡಿಕೊಡ್ತಾರೆ. ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರನ್ನ ಇಲ್ಲಿ ಹಾಕ್ತಾರು, ಇಲ್ಲಿ ಅಧ್ಯಕ್ಷರನ್ನ ಅಲ್ಲಿ ತಗೊಂಡ್ ಹೋಗ್ತಾರ. ಅದಕ್ಕೆ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ನಾ ಏನ್ ನಿಮಗ ಟ್ರಿಕ್ ಹೇಳಿದನಲ್ರಿ, ಒಂದು ಸೂತ್ರ ಕೊಟ್ಟಿದ್ದನು, ಆ ಸೂತ್ರದ ಮೂಲಕ ಏನ್ ಮಾಡ್ರಂದ್ರ ನೀವು ಅವುಗಳನ್ನ ಓದ್ಕೊಳ್ರಿ. ಇವು 2 ಅದಾವು, 2 ಕೂಡ ಇವು ನೆನಪುಳಿತಾವು. ಅಲ್ಲಿ ಸ್ವಲ್ಪ ನಿಮಗ್ ಕನ್ಫ್ಯೂಸ್ ಆಗ್ತೈತಿ, ಬಟ್ ಅದನ್ನ ಇದ್ರೊಳಗ ಇದನ್ನ ಅದ್ರೊಳಗ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಚೆನ್ನಾಗಿ ಓದ್ರಿ, ಡೀಪ್ ಆಗಿ ಓದ್ರಿ. ಇದು ಜೈನ ಸಮ್ಮೇಳನಗಳ ಬಗ್ಗೆ ನಮಗ ತಿಳಿದು ಬರ್ತಕ್ಕಂಥ ಅಂಶಗಳು. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೇನಪ್ಪ ಅಂದ್ರೆ ನಾನು ನಿಮ್ಮ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳ ಉಪಯೋಗಗಳೊಂದಿಗೆ ಈಗ TET ಮತ್ತು CET ಗೆ ಅನುಕೂಲ ಆಗುವಂತಹ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮಗೆ ತಗೊಂಡ್ ಬರ್ತೀನಿ. 6th to 10th ಅಪ್ ಟು ಸೆಕೆಂಡ್ ಇಯರ್ ವರೆಗೂ 6th to ಸೆಕೆಂಡ್ ಇಯರ್ ವರೆಗೂ ನಾ ಏನ್ ಮಾಡೇನಂದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಮಾಡಿದನು. ಅದನ್ನ ನಿಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ತಗೊಂಡ್ ಬರ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ರೀ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಲೇಬಾರ್ದು. ಯಾಕಂದ್ರ ನಿಮಗೆ ಅತ್ಯುತ್ತಮ ಒಂದು ರೆಡಿಮೇಡ್ ಫುಡ್ ಅನ್ನ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತೇನೆ ಅಂತ ಹೇಳ್ತಾ ಈ ಒಂದು ತರಗತಿಗೆ ವಿದಾಯ ಹೇಳ್ತೇನೆ. ಥ್ಯಾಂಕ್ ಯು.